ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತ್ರಿವಿಕ್ರಮ್ನ ಮುಖವಾಡ ಬಯಲಿಗೆ ಬಂದಿದೆ. ಅವನು ಎಂತ ಗೋಮುಖ ವ್ಯಾಘ್ರ ಅನ್ನೋದನ್ನ ಈಗ ನೀವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಸುದೀಪ್ ಅವರು ನಿನ್ನೆ ಒಂದು ಹಿಂಟ್ ಅನ್ನ ಕೊಟ್ಟು ಹೋಗ್ತಾರೆ. ಈ ವಾರ ಟಿಕೆಟ್ ಟು ಫೈನಲ್ ರೌಂಡ್ ನಡೀತಿದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಫೈನಲ್ಗೆ ಡೈರೆಕ್ಟ್ ಆಗಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರೆ 4 ವೀಕ್ ಅವನಿಗೆ ಯಾವುದೇ ರೀತಿಯಾದ ನಾಮಿನೇಷನ್ಗಳು ಇರೋದಿಲ್ಲ. ಅವನೇನಿದ್ರು ಕಪ್ಪು ಗೆಲ್ಲೋದ್ರ ಬಗ್ಗೆ ಮಾತ್ರ ಗಮನ ಹರಿಸಬೇಕು. ಅದರಂತೆ ಇವತ್ತು ಬಿಗ್ ಬಾಸ್ ಪೂರ್ತಿ ದಿನ, ಈ ವಾರ ಪೂರ್ತಿ ದಿನ ಟಾಸ್ಕ್ ಗಳನ್ನ ಕೊಡ್ತಿದ್ದಾರೆ. ಮೊದಲನೇ ದಿನವೇ 3-4 ಟಾಸ್ಕ್ ಗಳನ್ನ ಕೊಡ್ತಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ರ್ಯಾಶ್ ಆಗಿ ಆಡ್ತಿದ್ದಾರೆ. ಗೌತಮಿಯ ಮುಖಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಅದರ ಜೊತೆಗೆ ಎಲ್ಲರೂ ಕೂಡ ರ್ಯಾಶ್ ಆಗಿ ಆಡ್ತಿದ್ದಾರೆ. ಯಾರು ಒಬ್ಬರಿಗೆ ಒಬ್ರು ಬೆಲೆ ಕೊಡ್ಕೋತಿಲ್ಲ. ಯಾರು ತಮ್ಮ ಫ್ರೆಂಡ್ಶಿಪ್ ಆಗ್ಬೋದು, ಲವ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಎಲ್ಲದನ್ನು ಬಿಟ್ಟು ಬಿಸಾಕಿದ್ದಾರೆ. ಆದರೆ ಟಾಸ್ಕ್ನ ಮಧ್ಯದಲ್ಲಿ ಎಲ್ಲರೂ ಕೂಡ ಮಾತಾಡಬೇಕಾದ್ರೆ ಇವತ್ತು ತ್ರಿವಿಕ್ರಮ್ ಮತ್ತು ಮಂಜಣ್ಣ ದೊಡ್ಡದಾಗಿ ಜಗಳ ಹಾಕೊಂಡಿದ್ದಾರೆ. ಹೋಗೋ ಬಾರೋ ಅಂತ ಹೇಳಿ ತ್ರಿವಿಕ್ರಮ್ ಮಂಜಣ್ಣಗೆ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಅವರ ಮಕ್ಕಕ್ಕೂ ಕೂಡ ಥೂ ಅಂತ ಹೇಳಿ ಹೋಗ್ತಿದ್ದಾರೆ. ಸೊ ಅದಕ್ಕೆ ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಮಂಜಣ್ಣ ಎಲ್ಲರೂ ಕೂತು ಮಾತಾಡಬೇಕಾದ್ರೆ ತ್ರಿವಿಕ್ರಮ್ಗೆ ಮಂಜಣ್ಣ ಹೇಳ್ತಾರೆ, ವ್ಯಕ್ತಿತ್ವದಲ್ಲಿ ನಿನ್ಗಿಂತ ಹನುಮಂತ ಎಷ್ಟೋ ಪಟ್ಟು ಮುಂದಿದ್ದಾನೆ ಅಂತ ಹೇಳಿ, ನೀನು ಯಾವನೋ ಅದನ್ನು ಹೇಳಕ್ಕೆ ಅಂತ ಹೇಳಿ ತ್ರಿವಿಕ್ರಮ್ ಮಾತಾಡ್ತಾನೆ. ಮೊದಲ ಬಾರಿಗೆ ತ್ರಿವಿಕ್ರಮ್ ಯಾವನೋ ಅಂತ ಹೇಳಿ ಹೇಳಿದ್ದಾನೆ ಏಕವಚನದಲ್ಲಿ. ಇಷ್ಟು ದಿನ ಅವನು ಆಡ್ತಿದ್ದು ಸಂಪೂರ್ಣ ನಾಟಕ ಅನ್ನೋದು ಇಲ್ಲೇ ಬಯಲಿಗೆ ಬಂತು. ಸೊ ಹೌದು, ನೀನು ವ್ಯಕ್ತಿತ್ವದಲ್ಲಿ ಕೆಳಗಿದೀಯಾ, ನೀನು ನಾಟಕ ಆಡ್ತೀಯಾ, ನೀನು ಯಾರನ್ನ ಹೆಂಗೆ ಹೊಡಿಬೇಕಂತ ನೀನು ಚೆನ್ನಾಗಿ ಗೊತ್ತು, ನಾಟಕ ಆಡ್ಕೊಂಡೆ ಅವ್ರನ್ನ ಮುಗಿಸ್ತೀಯ ಅಂತ ಹೇಳಿ ಮಂಜಣ್ಣ ಹೇಳಿದಾಗ, ವ್ಯಕ್ತಿತ್ವದಲ್ಲಿ ನೀನು ಯಾವನೋ ನನಗೆ ಮಾತಾಡೋಕ್ಕೆ ಥೂ ಅಂತ ಹೇಳಿ ಉಗಿತಾನೆ. ಏನೋ ನೀನು ನನಗೆ ಉಗ್ದೆ ಅಂತ ಹೇಳಿ ಮಂಜಣ್ಣ ತಿರುಗಿ ಬಂದು ಕೇಳಿದಾಗ, ಹೌದು ಉಗ್ದೆ, ಏನು ಇವಾಗ ಥೂ ಅಂತ ಮತ್ತೊಮ್ಮೆ ಉಗಿತಾನೆ. ನನಗೆ ಉಗಿತ್ಯಾ, ನಿನ್ನ ಬಂಡವಾಳ ನಾನು ಬೈಲ್ ಮಾಡ್ತೀನಿ, ನೀನು ಎಂಥ ಗೋಮುಖ ವ್ಯಾಘ್ರ ಅಂತ ನಾನು ತೋರಿಸ್ತೀನಿ ಅಂತ ಹೇಳಿ ಮಂಜಣ್ಣ ಹೇಳಿದಾಗ, ಹೋಗಲ್ಲೇ, ಹೋಗೋ ಅಂತ ಹೇಳಿ ಏಕವಚನದಲ್ಲಿ ಹಿರಿಯ ವ್ಯಕ್ತಿ ಅಂತ ಹೇಳಿ ಏನು ಇಷ್ಟು ದಿನ ಮರ್ಯಾದೆ ಕೊಡ್ತಿದ್ನೋ, ಹೋಗೋ ಬಾರೋ ಅಂತ ಹೇಳಿ ಲೆವೆಲ್ಗೆ ಕರೀತಿದ್ದಾನೆ. ಇಲ್ಲೇ ನೀವು ನೋಡ್ಕೋಬಹುದು ತ್ರಿವಿಕ್ರಮ್ ಎಂತ ನಾಟಕದ ಗೇಮ್ಗಳನ್ನು ಆಡ್ತಿದ್ದಾನೆ ಅಂತ ಹೇಳಿ. ಇಷ್ಟು ದಿನಗಳ ಕಾಲ ನಾಟಕ ಆಡ್ಕೊಂಡಿದ್ದಂತಹ ತ್ರಿವಿಕ್ರಮ್ ಎಲ್ಲಿ ಟಿಕೆಟ್ ಟು ಫೈನಲ್ ಅಂತ ಹೇಳಿ ಅನೌನ್ಸ್ ಆಯಿತು ತಕ್ಷಣನೇ ಚೇಂಜ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಅವನು ಮಾತು 100% ಕಾಯಿನ್ ಹೆಂಗೆ ಉಲ್ಟಾ ಬಿದ್ದ ಕೂಡಲೇ ಹೆಡ್ಡಿಂದ ಟೈಲ್ ಆಗುತ್ತೋ ಹಾಗೆ ತ್ರಿವಿಕ್ರಮ್ ಫುಲ್ಲು ಉಲ್ಟಾ ಹೊಡೆದಿದ್ದಾನೆ. ಯಾರಿಗೂ ಕೂಡ ಮರ್ಯಾದೆ ಕೊಡ್ತೀರಾ, ಹುಟ್ಟು ಕಚಡ ಮಾತುಗಳನ್ನು ಆಡ್ತಿದ್ದಾನೆ. ಸೊ ಇವನ ಮುಖವಾಡ ಬಯಲಿಗೆ ಬರಲಿಕ್ಕೆ ಬಿಗ್ ಬಾಸ್ ಅಲ್ಲಿ 100 ದಿನಗಳು ಬೇಕಾಯಿತು. ಅದಕ್ಕೂ ಮುಂಚೆನೆ ಮೋಕ್ಷಿತಾ ಅವರಾಗಲಿ ಮತ್ತು ಮಂಜಣ್ಣ ಅವರಾಗಲಿ ಅವರ ಮುಖವನ್ನು ಬಯಲಿಗೆ ಎಳೆದಿದ್ರು. ಬಟ್ ಯಾರೂ ಕೂಡ ನಂಬ್ತಾ ಇರಲಿಲ್ಲ. ಈಗ ಅವನು ಯಾರಿಗೆ ಹೇಗೆ ಬೆಲೆ ಕೊಡ್ತಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಭವ್ಯ ಮತ್ತು ತ್ರಿವಿಕ್ರಮ್ ಲವ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಬಿಗ್ ಬಾಸ್ನ ಗೆಲ್ಬೋದು ಅಂದ್ಕೊಂಡಿದ್ದಾರೆ. ಅದು ಭ್ರಮೆ ಅನ್ನೋದು ನಮ್ಮ ವಿಡಿಯೋ ಅಭಿಲಾಷೆ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.